ಎಲ್ಲರಿಗೂ ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಶಬ್ದದ ಅರ್ಥ ಏನು? ಗು ಅಂದ್ರೆ ಅಜ್ಞಾನ, ಕತ್ತಲು. ರು ಅಂದ್ರೆ ಆ ಕತ್ತಲನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ತರುವವರು. ಇವತ್ತಿಗೂ ನಮ್ಮ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಅತ್ಯಂತ ಮಹತ್ವ ಸ್ಥಾನವಿದೆ. ಗುರುವಿನ ಅಗತ್ಯ ಕೇವಲ ಮಾನವರಿಗೆ ಅಲ್ಲ, ದೇವತೆಗಳಿಗೆ ಕೂಡ ಉಂಟು. ಅವರಿಗೆ ಮಾರ್ಗದರ್ಶನವನ್ನು ನೀಡುವವರೇ ಅವರೇ ಬೃಹಸ್ಪತಿ. ವೇದವ್ಯಾಸರು ಹೀಗೆ ಹೇಳಿದ್ದಾರೆ: ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಪುರಾಣದಲ್ಲಿ ಒಂದು ಕಥೆ ಇದೆ. ಒಮ್ಮೆ ದೇವತೆಗಳು ತಮ್ಮ ಗುರು ಬೃಹಸ್ಪತಿಯನ್ನು ಅವಮಾನಿಸಿದರು. ಆಗ ಕೋಪಗೊಂಡ ಗುರುಗಳು ಇದ್ದಕ್ಕಿದ್ದಂತೆ ಅಂತರ್ಧಾನವಾದರು. ಏನಾಯಿತು ಅಂದರೆ, ಗುರುವಿನ ಮಾರ್ಗದರ್ಶನ ಇಲ್ಲದೆ ದೇವತೆಗಳಿಗೆ ಸೋಲುಂಟಾಯಿತು. ಅಸುರರು ಯುದ್ಧವನ್ನು ಗೆದ್ದರು. ಇದರ ಅರ್ಥ ಏನು ಅಂದರೆ, ಗುರುವಿಲ್ಲದೆ ಜ್ಞಾನವಿಲ್ಲ, ಯಶಸ್ಸಿಲ್ಲ. ಜ್ಯೋತಿಷಾಸ್ತ್ರದಲ್ಲಿ ಗುರುಗ್ರಹ ಅಂದರೆ ಗುರುಜ್ಞಾನಂ, ಗುರುಪುತ್ರಂ, ಗುರುಧನಂ. ಗುರುಗ್ರಹ ನೀಡುವುದು ಗುರುಜ್ಞಾನಂ, ಆಧ್ಯಾತ್ಮಿಕ ಜ್ಞಾನ. ಗುರುಪುತ್ರಂ ಸಂತಾನ ಯೋಗ, ಗುರುಧನಂ ಸಂಪತ್ತು ಮತ್ತು ಐಶ್ವರ್ಯ. ನಿಮ್ಮ ಜಾತಕದಲ್ಲಿ ಗುರು ಬಲವಾಗಿದ್ದರೆ ಶಿಕ್ಷಣದಲ್ಲಿ ಯಶಸ್ಸು, ಆರ್ಥಿಕ ಸ್ಥಿರತೆ ಆಫ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಮಕ್ಕಳ ಯೋಗ, ಮಕ್ಕಳಿಂದ ಸಂತೋಷ ಸಿಗುತ್ತೆ, ಧನ, ಸಂಪತ್ತು. ಆದರೆ ಗುರು ಬಲವಿಲ್ಲವೆಂದರೆ ಹಣ ಬಂದ್ರೂ ಉಳಿಯಲ್ಲ, ಮಕ್ಕಳ ಯೋಗ ವಿಳಂಬವಾಗಬಹುದು, ನಂಬಿಕೆಯ ಸಮಸ್ಯೆ ಟ್ರಸ್ಟ್ ಇಶ್ಯೂಸ್. ಅಂತಹ ಸಂದರ್ಭಗಳಲ್ಲಿ ಮಾನಸಿಕ ಗೊಂದಲ ಹೆಚ್ಚಾಗಿರಬಹುದು. ಇದಕ್ಕೆ ಪರಿಹಾರ ಏನು? ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ದಕ್ಷಿಣಾಮೂರ್ತಿ ಇವರೆಲ್ಲ ಗುರು ಸ್ವರೂಪರು. ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡಿ. ಪ್ರತಿ ಬಾರಿ ಅಲ್ಲಿ ದರ್ಶನ ಮಾಡಿದಾಗ ಮನಸ್ಸಿಗೆ ಒಂದು ಸ್ಪಷ್ಟತೆ ಮತ್ತು ಶಾಂತಿ ಸಿಗುತ್ತೆ. ಇದು ನನ್ನ ಅನುಭವವೂ ಕೂಡ. ಇದೇ ಗುರುಗ್ರಹಕ್ಕೆ ಮುಖ್ಯ ಪರಿಹಾರ. ಇದು ಗುರುಗ್ರಹದ ಬಗ್ಗೆ ವಿಚಾರ. ಮುಂದಿನ ವಾರ ಇನ್ನೊಂದು ಗ್ರಹ ಬಗ್ಗೆ ಮಾತಾಡೋಣ. ಧನ್ಯವಾದಗಳು.